ಆಮಿರ್ ಖಾನ್ ಪ್ರೀತಿ ಜಿಂಟಾಗೆ ಭಯ ಹುಟ್ಟಿಸಿದ ವೈಭವ್. 1 ಲಕ್ಷ ರೂಪಾಯಿಯ ಪ್ರಶ್ನೆಗೆ ಕಣ್ಬಿಟ್ಟ ಆಮಿರ್ ಪ್ರೀತಿ. ಬಿಗ್ ಬಿ ಕೆಬಿಸಿಯಲ್ಲೂ ಬೇಬಿ ಬಾಸ್ ಸೂರ್ಯವಂಶಿ ಮೇನಿಯಾ. ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿ ಕೇವಲ ಪ್ರಶ್ನೋತ್ತರ ಶೋ ಅಲ್ಲ, ಅದು ಪ್ರತಿ ಮನೆಯಲ್ಲೂ ಬಿತ್ತರವಾಗುವ ಅದ್ಭುತ ಸಿನಿಮಾ. ಪರದೆ ಮೇಲೆ ಬಿಗ್ ಬಿ ಕಾಣಿಸಿಕೊಳ್ತಿದ್ದಂತೆ ಶುರುವಾಗುವ ಕುತೂಹಲ ಬಿಗ್ ಬಾಸ್ ಬೇಸ್ ವಾಯ್ಸ್ನಲ್ಲಿ ಬರುವ ದೇವಿಯೋ ಔರ್ ಸಜ್ಜನೋ ಎನ್ನುವ ಮಾತು ಕೋಟ್ಯಾಂತರ ವೀಕ್ಷಕರನ್ನ ರೋಮಾಂಚನಗೊಳಿಸುತ್ತೆ. ಅಮಿತಾಬ್ ಅವರು ಗಂಭೀರವಾದ ಧ್ವನಿಯಲ್ಲಿ ಕೇಳುವ ಒಂದೊಂದು ಪ್ರಶ್ನೆಯು ಪ್ರೇಕ್ಷಕರ ಹೃದಯ ಬಡಿತ ಹೆಚ್ಚಾಗುವಂತೆ ಮಾಡುತ್ತೆ. ಹಾಟ್ ಸೀಟ್ನಲ್ಲಿ ಕುಳಿತ ಸ್ಪರ್ಧಿಯ ಕೋಟಿ ಗೆಲ್ಲುವ ಕನಸಿಗೆ ಎದುರಿಗೆ 4 ಆಯ್ಕೆಗಳು, ಸುತ್ತಲೂ ಟೆನ್ಷನ್. ಉತ್ತರ ಸರಿಯಾದ್ರೆ ಸಂಭ್ರಮ, ತಪ್ಪಾದ್ರೆ ಕ್ಷಣದಲ್ಲೇ ತಿರುವು. ಬಿಗ್ ಬಿ ರಾಜಗಾಂಭೀರ್ಯದಿಂದ ಲಾಕ್ ಕಿಯಾ ಜಾಯೆ ಎನ್ನುವ ಕ್ಷಣ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮವನ್ನ ಭಾರತೀಯ ಟಿವಿ ಲೋಕದಲ್ಲಿ ಎವರ್ ಗ್ರೀನ್ ಬ್ಲಾಕ್ ಬಸ್ಟರ್ ಆಗಿಸಿದೆ. ಅದ್ಭುತ ಯಶಸ್ಸಿನೊಂದಿಗೆ ಈ ಬಾರಿ ಕೆಬಿಸಿ 18ನೇ ಸೀಸನ್ ಆರಂಭವಾಗಿದ್ದು, ಬಂಟ್ವಾರ 1947 ಚಿತ್ರತಂಡದೊಂದಿಗೆ ಬಿಗ್ ಬಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಬಂಟ್ವಾರ 1947 ಸಿನಿಮಾದ ಪ್ರೊಡ್ಯೂಸರ್ ಆಮಿರ್ ಖಾನ್, ಸ್ಟಾರ್ ಕಾಸ್ಟ್ಗಳಾದ ಸನ್ನಿ ಡಿಯೋಲ್ ಮತ್ತು ಪ್ರೀತಿ ಜಿಂಟಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ವಿಶೇಷ ಅಂದ್ರೆ ಈ ಬಾರಿ ಕೆಬಿಸಿಯಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸ್ಪರ್ಧಾಳುಗಳಿಗೆ ಭಾರತೀಯ ಕ್ರಿಕೆಟ್ನ ಹೊಸ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿಗೆ ವೈಭವ್ ಮೇನಿಯಾ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲೂ ಧೂಳೆಬ್ಬಿಸಿದೆ. ಹೌದು, ಕೆಬಿಸಿ ನಿರೂಪಕ ಅಮಿತಾಬ್ ಬಚ್ಚನ್, ಆಮಿರ್, ಪ್ರೀತಿ ಮತ್ತು ಸನ್ನಿ ಡಿಯೋಲ್ ಅವರಿಗೆ 1 ಲಕ್ಷ ರೂಪಾಯಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನು ಅಂದ್ರೆ, ಈ ಬಾರಿಯ ಐಪಿಎಲ್ ಸೀಸನ್ ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ಪ್ಲೇಯರ್ ಯಾರು ಅಂತ. ಈ ಪ್ರಶ್ನೆ ಕೇಳಿದ ಬಳಿಕ ಪರದೆ ಮೇಲೆ ಪರ್ಪಲ್ ಕ್ಯಾಪ್ ವಿಜೇತ ಗುಜರಾತ್ ಟೈಟನ್ಸ್ ತಂಡದ ವೇಗಿ ಕಗಿಸೋ ರಬಾಡಾ ಫೋಟೋ ಕಾಣಿಸಿಕೊಂಡಿತ್ತು. ಆರೆಂಜ್ ಕ್ಯಾಪ್ನ ಮುಂಭಾಗದಲ್ಲಿ ಯಾವ ಆಟಗಾರನ ಫೋಟೋ ಕಾಣಿಸಿಕೊಳ್ಳುತ್ತೆ ಅಂತ ಬಿಗ್ ಬಿ ಪ್ರಶ್ನೆ ಕೇಳಿದ್ರು. ಹಾಗೆ 4 ಆಯ್ಕೆಗಳನ್ನ ನೀಡಿದ್ರು. ಕೆಎಲ್ ರಾಹುಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಮತ್ತು ವೈಭವ್ ಸೂರ್ಯವಂಶಿ ಆಯ್ಕೆಯನ್ನ ನೀಡಲಾಯಿತು. ಈ ಪ್ರಶ್ನೆಗೆ ಆಮಿರ್ ಖಾನ್ ತಲೆಕೆಡಿಸಿಕೊಂಡು ಪ್ರೀತಿ ಜಿಂಟಾ ಕಡೆ ನೋಡ್ತಾರೆ. ಇದು ಕ್ರಿಕೆಟ್ಗೆ ಸಂಬಂಧಿಸಿದ ಪ್ರಶ್ನೆ, ಇದರ ಉತ್ತರ ನಿಮಗೆ ತಿಳಿದಿದೆ ಅಂತ ಹೇಳ್ತಾರೆ. ಮತ್ತೊಂದೆಡೆ ಸನ್ನಿ ಡಿಯೋಲ್ ನನಗೆ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಜಾರಿಕೊಳ್ತಾರೆ. ನಂತರ ಬಿಗ್ ಬಿ ಪ್ರೀತಿ ಜಿಂಟಾ ಕಡೆ ನೋಡಿ, ಪ್ರೀತಿ ನೀವು ಐಪಿಎಲ್ ತಂಡದ ಮಾಲೀಕರು, ಈ ಪ್ರಶ್ನೆಗೆ ನೀವೇ ಸೂಕ್ತವಾದ ಉತ್ತರ ಕೊಡಬಹುದು ಅಂತಾರೆ. ಇದಕ್ಕೆ ಪ್ರೀತಿ ಜಿಂಟಾ, ಸರ್ ನಾವು ಈ ಬಾರಿ ಗೆಲ್ಲಲಿಲ್ಲ ಎಂದು ಮತ್ತಷ್ಟು ಯೋಚನೆ ಮಾಡ್ತಾರೆ. ಈ ವೇಳೆ ಆಮಿರ್ ಖಾನ್, ಹಾಗಾದ್ರೆ ಕೆಎಲ್ ರಾಹುಲ್ ಇರಬಹುದಾ ಅಥವಾ ಯಶಸ್ವಿ ಜೈಸ್ವಾಲ್ ಆಗಿರಬಹುದಾ ಅಂತ ಕೇಳ್ತಾರೆ. ಆದ್ರೆ ಪ್ರೀತಿ ಜಿಂಟಾ, ಇಲ್ಲ ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ ಅಂತ ಅನ್ಕೊಂತೀನಿ ಅಂತಾರೆ. ಪ್ರೀತಿ ಜಿಂಟಾ ನೀಡಿದ ಉತ್ತರವನ್ನ ಬಿಗ್ ಬಿ ಲಾಕ್ ಮಾಡ್ತಾರೆ. ಉತ್ತರ ಸರಿಯಾಗಿತ್ತು. ಅಲ್ಲಿಗೆ ಚಪ್ಪಾಳೆಗಳ ಸುರಿಮಳೆಯಾಯಿತು. 1 ಲಕ್ಷ ರೂಪಾಯಿ ಗೆದ್ದಿದ್ದಕ್ಕೆ ಪ್ರೀತಿ, ಆಮಿರ್, ಸನ್ನಿ ಡಿಯೋಲ್ ಖುಷಿಯಿಂದ ಸಂಭ್ರಮಿಸುತ್ತಾರೆ. ಹದಿನೈದು ವರ್ಷದ ವೈಭವ್ ಸೂರ್ಯವಂಶಿ ಈ ಬಾರಿಯ ಐಪಿಎಲ್ನಲ್ಲಿ ರಣಾರ್ಭಟಿಸಿದ್ರು. ರಾಜಸ್ಥಾನ್ ರಾಯಲ್ಸ್ ತಂಡದ ಪರ 16 ಪಂದ್ಯಗಳನ್ನಾಡಿರುವ ವೈಭವ್ 237ರ ಸ್ಟ್ರೈಕ್ ರೇಟ್ನಲ್ಲಿ 776 ರನ್ ಗಳಿಸಿದ್ರು. ಇದರಲ್ಲಿ 1 ಶತಕ ಮತ್ತು 5 ಅರ್ಧಶತಕಗಳು ಸೇರಿವೆ. ಈ ಇನ್ನಿಂಗ್ಸ್ನಿಂದಾಗಿ ವೈಭವ್ ಜಾಗತಿಕ ಕ್ರಿಕೆಟ್ನಲ್ಲಿ ಸಂಚಲನ ಸೃಷ್ಟಿಸಿದ್ರು. ಇದೇ ಅದ್ಧೂರಿ ಪ್ರದರ್ಶನದಿಂದಲೇ ರಾಷ್ಟ್ರೀಯ ಆಯ್ಕೆ ಸಮಿತಿ ಗಮನ ಸೆಳೆದು ಟೀಂ ಇಂಡಿಯಾಕ್ಕೂ ಎಂಟ್ರಿ ಕೊಟ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದಾರೆ. ಹೀಗೆ ಕ್ರಿಕೆಟ್ ಮೈದಾನದಿಂದ ಹಿಡಿದು ಕೌನ್ ಬನೇಗಾ ಕರೋಡ್ಪತಿ ವೇದಿಕೆಯವರೆಗೂ ವೈಭವ್ ಸೂರ್ಯವಂಶಿ ಹೆಸರು ಮಾರ್ಧನಿಸುತ್ತಿದೆ. ಇದಕ್ಕೆ ಹೇಳುವುದು, ಇದು ಕೇವಲ ವೈಭವ್ ಸೂರ್ಯವಂಶಿ ಎಂಟ್ರಿ ಅಲ್ಲ, ಇದು ಬೇಬಿ ಬಾಸ್ ಮೇನಿಯಾದ ಮತ್ತೊಂದು ಚಾಪ್ಟರ್. ಮುಂದೊಂದು ದಿನ ಇದೇ ವೈಭವ್ ಕೆಬಿಸಿಯಲ್ಲಿ ಬಿಗ್ ಬಿ ಎದುರು ಹಾಟ್ ಸೀಟ್ ನಲ್ಲಿ ಕೂರೋ ದಿನ ದೂರವೇನಿಲ್ಲ ಬಿಡಿ ಅಂತ ಫ್ಯಾನ್ಸ್ ಮಾತಾಡಿಕೊಳ್ತಿದ್ದಾರೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.